ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನಿನಗಾಗಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ಇಲ್ಲಿ ಆರತಿ ಮತ್ತು ವಜ್ರೇಶ್ವರಿ ಇಬ್ಬರು ರಚನಾ ಮತ್ತು ಜೀವನ ಹತ್ರ ಮಾತಾಡೋಕ್ಕೆ ಅಂತ ಮನೆಗೆ ಬಂದಿರ್ತಾರೆ. ಹಾಗಾಗಿ ಮನೆಗೆ ಬಂದಾಗ ವಜ್ರೇಶ್ವರಿ ರಚನೆಗೆ ಹೇಳ್ತಾಳೆ, ರಚ್ಚು ನಿಮ್ಮ ಮನೆ ಮೇಲೆ ನೀನು ಜವಾಬ್ದಾರಿಯುತವಾಗಿರಬೇಕು. ನಿನಗೆ ಅಂತ ಜವಾಬ್ದಾರಿ ಇದೆ. ನೀನು ಈಗ ದೊಡ್ಡ ಮನೆ ಸೊಸೆ. ನಿನಗೆ ಅಂತ ಮೈದನ ನಾದಿನಿ ಅತ್ತೆ ಮಾವ ಎಲ್ಲರೂ ಇದ್ದಾರೆ ಅಂತ ಹೇಳ್ಬೇಕಾದ್ರೆ ಬಾಲ ಬಂದಿಂದ ಜೀವನಿಗೆ ಸಮಾಧಾನ ಕೋಪ ಮಾಡ್ಕೋಬೇಡ ಅಂತ ಹೇಳ್ತಾನೆ. ಇಲ್ಲಿ ವಜ್ರೇಶ್ವರಿ ಹೇಳ್ತಾನೆ ಇರ್ತಾಳೆ, ನೀನು ಆ ಮನೆಗೆ ಹೋಗಬೇಕು, ಹೋಗಿ ಆ ಮನೇಲಿರೋಂಥ ಜವಾಬ್ದಾರಿಗಳನ್ನ ನಿಭಾಯಿಸಬೇಕು. ಯಾರು ಏನು ಹೇಳ್ದಂಗೆ ಕುಂದುಕೊತ್ತೆ ಬರ್ತಿರೋದಂಗೆ ಅವ್ರನ್ನೆಲ್ಲ ನೋಡ್ಕೋಬೇಕು. ನಿಂದೇ ಆದಂಥ ಜವಾಬ್ದಾರಿ ಇದೆ, ನಿಂದೇ ಆದಂಥ ಮನೆ ಇದೆ, ಅದನ್ನೆಲ್ಲ ನೀನು ನಿಭಾಯಿಸ್ಕೊಂಡು ಹೋಗಬೇಕು. ಇದನ್ನೆಲ್ಲ ನೀನು ನಿಭಾಯಿಸ್ತೀಯ ಅನ್ನೋ ಶಕ್ತಿ ಇದೆ ಅಂತ ನಂಗೆ ಗೊತ್ತು ಅಂತ ಹೇಳ್ಬೇಕಾದ್ರೆ ಜೀವನಿಗೆ ಕೋಪ ಕುದೀತಿರುತ್ತೆ. ಇವ್ರು ಯಾರು ನನ್ನ ಬಗ್ಗೆ ಮಾತಾಡೋಕ್ಕೆ ಇವ್ರಿಗೇನು ಅಧಿಕಾರ ಇದೆ ಅನ್ನೋ ರೀತಿಯಲ್ಲಿ ಕೋಪದಿಂದ ವಜ್ರೇಶ್ವರಿನ ನೋಡ್ತಿರ್ತಾನೆ. ವಜ್ರೇಶ್ವರಿ ಬಿಡದಲ್ಲೇ ಅದನ್ನೇ ಹೇಳ್ತಿರ್ತಾಳೆ. ರಚನೆ ಇನ್ಮೇಲೆ ನೋಡಬೇಕು ಅಂತ ಹೇಳ್ಬೇಕಾದ್ರೆ ಆರತಿ ಕೂಡ ಹೇಳ್ತಾಳೆ, ಕುಟ್ಟೆನ್ನು ಕೊರಗು ಅದು ನಂಗೆ ಗೊತ್ತು, ಆದರೆ ಮಗಳಿಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳೋವಂಥ ಅಧಿಕಾರ ನಮಗಿದ್ದೇ ಇರುತ್ತೆ ಅಂತ ಹೇಳ್ತಾಳೆ. ಆಗ ವಜ್ರೇಶ್ವರಿ ಬಂದು, ನೋಡಮ್ಮ ನಾನು ನಿಂಗೆ ಹೇಳ್ತಾರೆ ನೀನು ಒಳ್ಳೆಯದಕ್ಕೆ ಅಂತ ವಜ್ರೇಶ್ವರಿ ಹೇಳ್ತಾಳೆ. ಆಗ ಜೀವ ಹೇಳ್ತಾನೆ, ನಮ್ಮನೆ ವಿಷಯ ಏನು ಮಾಡಬೇಕು ಅಂತ ನಂಗೆ ಗೊತ್ತು, ನಾವೇನು ನಿರ್ಧಾರ ತೊಗೋಬೇಕು ಅನ್ನೋದು ನಂಗೆ ಗೊತ್ತು ಅಂತ ಜೀವ ಹೇಳ್ತಾನೆ. ಆಗ ವಜ್ರೇಶ್ವರಿ ಹೇಳಕ್ಕೆ ಬಂದಾಗ ರಚನೆ ಹೇಳ್ತಾರೆ, ಅಮ್ಮ ಒಂದು ನಿಮಿಷ, ನನ್ನ ಗಂಡ ಹೋಗಬೇಕಾ ಬೇಡವಂತ ನಿರ್ಧಾರ ಮಾಡ್ತಾರೆ. ಅವ್ರು ಹೋಗೋಣ ಅಂದರೆ ಹೋಗೋದು, ಇಲ್ಲ ಅಂತಂದರೆ ಇಲ್ಲ ಅಂತ ರಚನೆ ಹೇಳ್ತಾಳೆ. ಆಗ ಸರಿ ಅಮ್ಮ, ನಾನೆಲ್ಲಿ ನಿಮ್ಮನೆ ವಿಷಯಕ್ಕೆ ಬರ್ತಾಯಿದ್ದೀನಿ, ನಾನು ನಿಮ್ಮನೆ ವಿಷಯಕ್ಕೆ ಬರ್ತಾಯಿಲ್ಲ, ನನ್ನ ಕಡೆಯಿಂದ ನಂಗೆ ಹೇಳಬೇಕಿರೋದನ್ನು ನಾನು ಹೇಳಿದ್ದೀನಿ ಹೊರತು ಬೇರೆ ಏನೂ ನಂಗೆ ಉದ್ದೇಶ ಇಲ್ಲ ಅಂತ ಆರತಿ ಹೇಳ್ತಾಳೆ. ಹಾಗೆ ವಜ್ರೇಶ್ವರಿ ಅದನ್ನು ಹೇಳ್ತಾಳೆ, ನಾನು ಬಂದಿರೋ ಕೆಲಸ ಮಾಡಬೇಕು, ನಾನು ಕೃಷ್ಣನಿಗೆ ಸಾರಿ ಕೇಳೋಕ್ಕೆ ಅಂತ ಕ್ಷಮೆ ಕೇಳೋಕ್ಕೆ ಅಂತ ಬಂದಿದ್ದೀನಿ ಅಂತ ಹೇಳಿ ವಜ್ರೇಶ್ವರಿ ಕೃಷ್ಣನ ಮುಟ್ಟಕ್ಕೆ ಅಂತ ಹೋಗ್ತಾಳೆ. ಅಷ್ಟರಲ್ಲಿ ಜೀವ ಬಂದು ಅವ್ರ ಕೈನ ಇಟ್ಟು ತಡಿತಾನೆ, ಅವಳನ್ನ ಮುಟ್ಬೇಡಿ ಅಂತ. ಅದಕ್ಕೆ ರಚನಾ ನೀ ಹತ್ರ ಹೇಳಿದ್ದೀನಲ್ಲ, ನಾನು ಮಾಡಿರೋ ಪಾಪಗಳಿಗೆ ನಾನು ಮಾಡಿರೋದಕ್ಕೆ ಪಶ್ಚಾತ್ತಾಪ ಆಗಬೇಕು ಅಂದರೆ ನಾನು ಕೃಷ್ಣ ಅಂತ ಕ್ಷಮೆ ಕೇಳಬೇಕು, ಹಾಗಾಗಿ ನಾನು ಕ್ಷಮೆ ಕೇಳಕ್ಕೆ ಬಂದಿದ್ದೀನಿ ಅಂತ ರಚನೆಗೆ ಜೀವನಿಗೆ ಇಬ್ಬರಿಗೂ ಹೇಳ್ತಾರೆ. ಅದನ್ನು ಕೇಳಿ ಅವರಿಬ್ಬರಿಗೂ ಶಾಕ್ ಆಗುತ್ತೆ. ಇಲ್ಲಿ ದೇವಿ ಭರಣ ಲಾಯರ್ಗೆ ಕಾಲ್ ಮಾಡಿ, ಭರಣ ಅಂಕಲ್ ದೊಡ್ಡಮ್ಮ ಸಂಜೀವನ ಮನೆಗೆ ಬರೋದಕ್ಕೆ ಒಪ್ಕೊಂಡಿದ್ದಾರೆ. ಆದರೆ ಅದೇ ಅದು ಖುಷಿ ವಿಷಯ. ಆದರೆ ದುಃಖದ ವಿಷಯ ಏನಂತಂದರೆ ಅವ್ನು ಬರೀ ವಿಲ್ ಓದ್ಬೇಕಾದ್ರೆ ಮಾತ್ರ ಇರಬೇಕಂತೆ, ಅದು ಬಿಟ್ಟು ಬೇರೆ ಸಮಯದಲ್ಲಿ ಅವ್ನು ಇರೋಂಗಿಲ್ಲ, ಇಲ್ಲಿಂದ ಹೋಗಬೇಕು ಅಂತ ದೊಡ್ಡಮ್ಮ ಆರ್ಡರ್ ಮಾಡಿದ್ದಾರೆ ಅಂತ ಹೇಳ್ತಾಳೆ. ಇದು ಹೆಂಗಮ್ಮ ಆಗುತ್ತೆ, ಜಾಗದಲ್ಲಿ ಇರೋದು, ಅವನಲ್ಲಿ ಇರಬೇಕು ಅಂತ ಹೇಳಿದ್ದಕ್ಕೆ ದೇವಿ ಹೇಳ್ತಾಳೆ, ಅಂಕಲ್ ಇಷ್ಟೆಲ್ಲ ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕು, ಎಲ್ಲ ಒಂದೇ ಸಲ ಆಗಬೇಕು ಅಂದರೆ ಆಗುತ್ತೆ ಅಂಕಲ್, ಇಲ್ಲವಲ್ಲ, ಹಾಗಾಗಿ ಇದೆಲ್ಲ ಒಂದೊಂದು ಹಂತದವಾಗಿ ಎಲ್ಲ ಆಗುತ್ತೆ ಅಂತ ಹೇಳ್ತಾಳೆ. ಕೆಲವು ಅವ್ರು ಹೇಳ್ತಾಳೆ, ನಿನ್ನ ಥರ ಇದ್ದರೆ ಒಳ್ಳೆಯದಮ್ಮ, ನಿನ್ನ ಥರ ಇದ್ದಿದ್ದರೆ ಇಷ್ಟೊತ್ತಿಗೆ ಲಾಯರ್ಗಳೇ ಬೇಕಾಗಿರಲಿಲ್ಲ ನನ್ನ ಮನೆಗೆ ಅಂತ ಹೇಳ್ತಾನೆ. ಅದಕ್ಕೆ ದೇವಿ ಹೇಳ್ತಾಳೆ, ಎಲ್ಲ ಸರಿ ಹೋಗುತ್ತೆ ಅಂಕಲ್, ಎಲ್ಲನೂ ಸರಿ ಮಾಡಬೇಕು ಅಂತ ಹೇಳ್ತಾಳೆ. ಸರಿ ನಮ್ಮ ಆಯಿತು ಅಂತ ಹೇಳಿ ಲಾಯರ್ನ ಫೋನ್ ಇಡ್ತಾರೆ. ಇಲ್ಲಿ ರಾಣ ಕುಡಿತಾ ಕೂತಿರ್ತಾನೆ. ಕುಡಿತಾ ಕೂತ್ಕೊಂಡು ತಲೆ ಬಗ್ಗಿಸ್ಕೊಂಡು ಕುಡಿತಿರ್ಬೇಕಾದ್ರೆ ಕಪಿಲಲ್ಲಿ ಬರ್ತಾನೆ. ಅಣ್ಣ ಇವತ್ತು ಒಂದು ಕೆಲಸ ಆಯ್ತಾನೆ, ಜಸ್ಟ್ ಮಿಸ್, ಅವ್ನಿಗೆ ಏನಾದ್ರು ಒಂದು ಗತಿ ಕಾಣಿಸ್ತಾ ಇದೆ. ಬಟ್ ಗತಿ ಕಾಣಿಸೋಷ್ಟಲ್ಲೇ ಅವನು ಮಿಸ್ ಆಗ್ಬಿಟ್ಟ. ಯಾರು ಅಂತಂದರೆ ಸಂಜೀವ ಅಂತ ರಾಣ ತಲೆ ಬಗ್ಗಿಸ್ಕೊಂಡು ಕೂತಿರ್ತಾನೆ. ಆಗ ಕಪಿಲ್ ಬಂದ, ಅಣ್ಣ ಏನಾಯ್ತು ನಿನಗೆ, ನೀನು ಯಾಕೆ ಹೆಂಗಿದೆ ಅಂತ ತಲೆ ಎಕ್ಕಿದಾಗ ರಾಣ ಅಳ್ತಿರ್ತಾನೆ. ಆಗ ರಾಣ ಅಳ್ಬೇಕಾದ್ರೆ ಕಪಿಲ್, ಅಣ್ಣ ನಿಂಗೆ ಏನಾಯಿತು, ಯಾಕೆ ನಿಂಗೆ ಅಳ್ತಿದ್ಯಾ, ನಿಂಗೆ ಯಾರು ಏನು ಮಾಡಿದ್ರೆ ಹೇಳೋ, ನಾನು ಅವ್ರನ್ನ ಉರಿಸ್ಬಿಡ್ತೀನಿ, ನಿನಗೇನಾರು ಅಂತಾರ ಹೇಳು, ನಾನು ಅವನ್ನ ನೋಡ್ಕೋತೀನಿ ಅಂತ ಕಪಿಲ್ ರಾಣನ ಕೇಳ್ತಿರ್ತಾನೆ. ಇಲ್ಲಿ ವಜ್ರೇಶ್ವರಿ ಹೇಳ್ತಾಳೆ, ನಾನು ಮಾಡಿರೋ ತಪ್ಪಿಗೆ ಕೃಷ್ಣ ಕ್ಷಮೆ ಕೇಳಬೇಕು ರಚನಾ, ಆಗಲೇ ನನ್ನ ಮನಸ್ಸಿಗೆ ಸಮಾಧಾನ ಆಗೋದು ಅಂತ ಹೇಳ್ತಾಳೆ. ಆಗ ವಜ್ರೇಶ್ವರಿ ಕೆಳಗೆ ಕೂತ್ಕೊಂಡು ಕೃಷ್ಣನ ಹತ್ರ ನೋಡಿ, ಕೃಷ್ಣ, ನಾನು ನಿಮ್ಮಮ್ಮಂಗೆ ನಿನಗೆ ತುಂಬ ನೋವು ಕೊಟ್ಬಿಟ್ಟಿದ್ದೀನಿ, ನನಗೆ ತುಂಬ ಅನ್ಯಾಯ ಮಾಡಿಬಿಟ್ಟಿದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನೀನು ಕ್ಷಮೆ ಕೇಳಿದ್ರೆ ನಂಗೆ ಸರಿ ಹೋಗೋದು, ಆಗಲೇ ನನ್ನ ಮನಸ್ಸಿಗೆ ಸಮಾಧಾನ ಸಿಗೋದು ಅಂತ ಹೇಳ್ತಾಳೆ. ಅದನ್ನು ಕೇಳಿ ಜೀವನ್ಗೆ ಇವರೇನು ಇಷ್ಟೊಂದು ಬದಲಾಗ್ಬಿಟ್ಟಿದ್ದಾರೆ, ಇವರೇನು ಕೃಷ್ಣ ಹತ್ರ ಬಂದು ಕ್ಷಮೆ ಕೇಳ್ತಿದ್ದಾರಲ್ಲ ಅಂತ ನೋಡ್ತಿರ್ತಾರೆ. ಆರತಿ ಕೂಡ ಅವ್ರ ಅಕ್ಕ ಕೇಳೋದನ್ನು ನೋಡಿ ಅಯ್ಯೋ ಅನ್ನೋ ಥರ ಭಾವನೆ ಕೊಡ್ತಿರ್ತಾಳೆ. ಇಲ್ಲಿ ಬಾಲಂಗೆ ಶಾಕ್ ಆಗುತ್ತೆ, ಇದು ವಜ್ರೇಶ್ವರಿನ ಈ ಥರನ ಅಂತ ಅವನಿಗೂ ಶಾಕ್ ಆಗಿರುತ್ತೆ. ಆಗ ವಜ್ರೇಶ್ವರಿ ಕೃಷ್ಣನ ಕೈ ಇಟ್ಕೊಂಡು ನನ್ನ ಕ್ಷಮಿಸ್ಬಿಡು ಕೃಷ್ಣ, ನನ್ನ ಕ್ಷಮಿಸ್ಬಿಡು ಅಂತ ಕೇಳ್ಕೊತಿರ್ತಾಳೆ. ಆಗ ಕೃಷ್ಣ, ಅಜ್ಜಿ ಯಾಕೆ ಹೇಳ್ತಿದ್ರೆ ಅಳ್ಬೇಡಿ ಅಂತ ಹೇಳಿ ಕಣ್ಣು ಒರೆಸ್ತಾಳೆ. ಕೃಷ್ಣ, ಇನ್ಮೇಲೆ ಏನಾದರೂ ನಿಂಗೆ ಅಜ್ಜಿ ಇದ್ದಾಳೆ, ನೀನೇನು ತಲೆ ಕೆಡಿಸ್ಕೋಬೇಡ, ನೀನು ಬಿಸಿ ಕೊಡೋಕ್ಕೆ ನಾನಿದ್ದೀನಿ, ಇನ್ಮೇಲೆ ನಾನು ನಿನ್ನನ್ನು ನೋಡ್ಕೋತೀನಿ ಅಂತ ಹೇಳಿ ಅವಳನ್ನ ತಪ್ಪಿಕೊಂಡು ಮುದ್ದಾಡಿ ಚಿನ್ನಾರನ್ನ ಅಂತ ಅಂತಿರ್ತಾಳೆ. ಇದನ್ನೆಲ್ಲ ನೋಡಿ ರಚನೆಗೆ ಖುಷಿ ಆಗ್ತಾ ಇರುತ್ತೆ, ನಮ್ಮ ಎಷ್ಟು ಬದಲಾಗಿದ್ದಾರೆ ಅಂತ. ಅದಕ್ಕೆ ಆಮೇಲೆ ಕೃಷ್ಣಂಗೆ ಹೇಳ್ತಾರೆ, ಕೃಷ್ಣ, ನಾನು ನಿನ್ನ ನೋಡೋಕ್ಕೆ ಅಂತ ಯಾವಾಗಾರ ಅನಿಸಿದ್ರು ನಾನು ನಿಮ್ಮ ಮನೆಗೆ ಸೀದಾ ಬರ್ತೀನಿ, ನಿನ್ನ ನೋಡ್ಕೋತೀನಿ, ಹಂಗೆ ಹೊಟ್ಟೋಗ್ತೀನಿ, ಅದು ಬಿಟ್ಟರೆ ನಾನು ಇಲ್ಲೆಲ್ಲ ಇರೋದಿಲ್ಲ ಅಂತ ವಜ್ರೇಶ್ವರಿ ಕೃಷ್ಣಂಗೆ ಹೇಳ್ತಾಳೆ. ಅದಕ್ಕೆ ಅಜ್ಜಿ ನೀವು ಬಂದು ನಾನು ನೋಡ್ಕೊಂಡು ಹೋಗೋ ಅಂತ ಎಲ್ಲ ಇದ್ರೂ ನೋಡ್ಕೊಂಡೋಗಿ ಅಂತ ಹೇಳ್ತಾಳೆ. ಹಾಗೆ
ಆರತಿ ಕೂಡ ಹೇಳ್ತಾಳೆ, ನಿಂಗೆ ಫೋನ್ ಮಾತಾಡಬೇಕು ಅಂದಾಗ ನಮ್ಮ ಜೊತೆ ಫೋನ್ ಮಾಡಿ ಮಾತಾಡು ಕೃಷ್ಣ ಅಂತ ಹೇಳಿ ಅಲ್ಲಿಂದ ಇಬ್ಬರೂ ಹೊಡ್ತೀವಿ ಅಂತ ಹೊರಡ್ತಾರೆ. ಹೊರಡ್ಬೇಕಾದ್ರೆ ರಚನಮ್ಮ ನಿಂತ್ಕೊ, ಇಷ್ಟು ದೂರ ಬಂದು ಇಲ್ಲಿ ನಮ್ಮ ಮನೆಗೆ ಬಂದು ನಿಮ್ಮ ಹಳ್ಳಿನ ಮಾತಾಡೋದಲ್ಲಿ ಹೋಗ್ತದಲ್ಲ, ಎಷ್ಟು ಮಟ್ಟಿಗೆ ಸರಿ ಇದು ಸರಿನಾ ಅಂತಂದಾಗ ವಜ್ರೇಶ್ವರಿ ಏನೂ ಮಾತಾಡೋಲ್ಲ, ಸೈಲೆಂಟಾಗಿ ನಿಂತಿರ್ತಾಳೆ. ಇಲ್ಲಿ ರಾಣನ ಕಪಿಲ್ ಕೇಳಿದಾಗ ರಾಣ ಎಲ್ಲ ಮುಗೀತು, ನನಗೆಲ್ಲ ಬರೀ ಅನ್ಯಾಯ ಮಾಡೋರೇ, ನಮ್ಮ ಅಪ್ಪ ಒಂಥರ ಅನ್ಯಾಯ ಮಾಡಿದ್ರೆ ನಮ್ಮ ಅಣ್ಣ ಒಂಥರ ಅನ್ಯಾಯ ಮಾಡಿದ್ರೆ ಎಲ್ಲರೂ ಅನ್ಯಾಯ ಮಾಡೋದೆ, ಆದರೆ ಈಗ ನಮ್ಮ ಅಮ್ಮನೂ ನಂಗೆ ಅನ್ಯಾಯ ಮಾಡ್ತಾಯಿದ್ದಾರೆ. ಆ ದೇವಿ ಜೊತೆ ಸೇರಿಕೊಂಡು ದೇವಿ ಹೇಳಿದ ಮಾತನ್ನ ನಮ್ಮ ಅಮ್ಮ ಕೇಳ್ತಿದ್ದಾರೆ. ಯಾಕೆ ಅಂತಂದರೆ ಸಂಜೀವ ಈ ಮನೆಗೆ ಬರ್ತಾನಂತೆ, ಬರೋದಕ್ಕೆ ಅಮ್ಮ ಕೂಡ ಒಪ್ಕೊಂಡಿದ್ದಾರೆ. ಹೆಂಗೋ ಮಾಡಿ ಬಾಣ ಅಂಕಲ್ ಹೇಳಿದ್ದಕ್ಕೆ ದೇವಿ ಏನೇನೋ ಮಾಡಿ ಅಮ್ಮನ ಒಪ್ಪಿಸ್ಬಿಟ್ಲು. ಈಗ ಅಮ್ಮ ಕೂಡ ಸಂಜೀವ ಮನೆಗೆ ಬರಲಿ ಅಂತ ಹೇಳಿದ್ದಾರೆ. ಎಲ್ಲ ಮೋಸ, ಎಲ್ಲ ನನಗೆ ಮೋಸ ಮಾಡಿದರು, ಇನ್ನು ಆಸ್ತಿಲೂ ಮೋಸ ಮಾಡೋದೇ ನಂಗೆ ಗಟ್ಟಿಟ್ಕೊಳ್ತಿ, ಇನ್ನು ಯಾಕೆ ನಾನು ಇರಬೇಕು ಅಂತ ಹೇಳಿ ಅವ್ನಿಗೆ ಹತಾಶನಲ್ಲಿ ಏನೋ ಮಾತಾಡ್ತಾನೆ. ಕುಟುಂಬದಲ್ಲಿ ನೀನು ಅಮ್ಮನೇ ಸಾಯಿಸ್ಬಿಡು ಅಂತ ಕಪಿಲ್ ಹೇಳ್ತಾನೆ. ಕಪಿಲ್ ಹೇಳಿದ್ದಕ್ಕೆ ಅಣ್ಣ ನೀನು ಹೇಳ್ತಿದ್ದೆ ಅಂದರೆ ನಾನು ಮಾಡ್ತೀನಿ ಅಂತೇಳಿ ಕಪಿಲ್ ದೊಡ್ಡಮ್ಮನೇ ಸಾಯಿಸೋಕ್ಕೆ ಅಂತ ಜೋಬಿಂದ ಗನ್ ತೆಗೆದು ಹೊಡೋದಕ್ಕೆ ಶುರು ಮಾಡ್ತಾನೆ. ಅಲ್ಲಿಂದ ಕಪಿಲ್ ಕೋಪದಿಂದ ದೊಡ್ಡಮ್ಮನ ರೂಮ್ ಕಡೆ ಹೋಗ್ತಿರ್ತಾನೆ. ಇಲ್ಲಿ ವಜ್ರೇಶ್ವರಿ ಹೇಳ್ತಾಳೆ, ಏನಂತ ಮಾತಾಡಲಮ್ಮ ನಾನು ಜೀವನ ಹತ್ರ ಹೇಳು, ಏನು ಮುಖ ಇಟ್ಕೊಂಡು ಮಾತಾಡಲಿ, ನಾನು ಮಾಡಬಾರ್ದು ತಪ್ಪನ್ನ ನಾನು ಮಾಡಿದ್ದೀನಿ, ಹಾಗಾಗಿ ನಂಗೆ ಅವ್ನ ಮುಂದೆ ಮುಖ ಇಟ್ಕೊಂಡು ಮಾತಾಡೋಂಥ ಯೋಗ್ಯತೆ ಕೂಡ ನನಗಿಲ್ಲ, ಹಾಗಾಗಿ ನಂಗೆ ಮಾತಾಡೋಂಥ ಧೈರ್ಯ ನನಗಿಲ್ಲ, ನೀನೇನು ತಲೆ ಕೆಡಿಸ್ಕೋಬೇಡ, ನಾನು ಇನ್ನೊಂದು ಸಲ ಇದನ್ನ ಬಗ್ಗೆ ಮಾತಾಡ್ತೀನಿ, ನನಗೆ ಮಾತಾಡೋಕ್ಕೆ ಶಕ್ತಿನೂ ಇಲ್ಲ, ಅವ್ನ ಮುಖ ನೋಡಿ ನಂಗೆ ಮಾತಾಡೋ ಕ್ಷಮೆ ಕೇಳೋಕ್ಕೂ ನನಗೆ ಅರ್ಹತೆ ಇಲ್ಲ, ಅಂಥ ತಪ್ಪು ಮಾಡಿದ್ದೀನಿ ನಾನು, ಇದೆಲ್ಲ ನಿನಗೂ ಚೆನ್ನಾಗಿ ಗೊತ್ತು, ನಾನು ಹೆಂಗೆ ಅವನ ಹತ್ರ ಮುಖ ಇಟ್ಕೊಂಡು ಮಾತಾಡಲಿ, ನನಗೆ ಮಾತಾಡಬೇಕಂತ ಅಂತ ಗೊತ್ತಾಗ್ತಿಲ್ಲ ಅಂತೇಳಿ ವಜ್ರೇಶ್ವರಿಯಿಂದ ನಾನು ಬರ್ತೀನಿ ಅಂತೇಳಿ ಹೊರಡ್ತಾಳೆ. ಆರತಿ ಕೂಡ ನಾನು ಬರ್ತೀನಿ ರಚ್ಚು ಅಂತ ಹೇಳಿ ಇವಂಗೆ ಹೇಳಿ ಅಲ್ಲಿಂದ ಹೊರಡ್ತಾರೆ. ಇವರೇ ಇಷ್ಟೊಂದೆಲ್ಲ ಮಾತಾಡ್ತಿರೋದು ಇವರೇನಾ, ಇವ್ರು ಇಷ್ಟೊಂದು ಬದಲಾಗಿದ್ದಾರೆ ಅಂತ ನೋಡ್ಕೊಂಡು ಸುಮ್ಮನೆ ನಿಂತಿರ್ತಾನೆ. ಇಲ್ಲಿ ಕಪಿಲ್ ದೊಡ್ಡಮ್ಮ ಸಾಯಿಸೋಕ್ಕೆ ಅಂತ ರೂಮ್ ಹತ್ರನೇ ಬರ್ತಾನೆ. ರೂಮಿಗೆ ಇನ್ನೇನು ಬಾಗಿಲು ತೆಗಿಬೇಕು ಅಷ್ಟು ರಾಣ ಬಂದು ಅವನ ಕೈ ಹಿಡ್ಕೊಂಡು ಸೈಲೆಂಟಾಗಿ ವಾಪಸ್ ಕರ್ಕೊಂಡು ಹೋಗ್ತಾನೆ. ವಾಪಸ್ ಕರ್ಕೊಂಡು ಹೋಗ್ಬೇಡಮ್ಮ ಅಂತೇಳಿ ಅಲ್ಲಿಂದ ಕರ್ಕೊಂಡು ರೂಮ್ ಕಡೆ ಹೋಗ್ತಾನೆ. ರೂಮ್ ಹತ್ರ ಹೋದಾಗ ರಾಣ ಹೇಳ್ತಾನೆ ಕಪಿಲ್ಗೆ, ನಾನು ಯಾವುದೋ ಸಿಟ್ಟಲ್ಲಿ ಕೋಪದಲ್ಲಿ ನಾನು ಯಾವುದೋ ಹತಾಶೆಯಲ್ಲಿ ನಿನಗೆ ಹೇಳಿಬಿಟ್ಟೆ, ಕೋಪ ಅನ್ನೋದು ಎಲ್ರಿಗೂ ಬಂದೇ ಬರುತ್ತೆ, ಆ ಕೋಪದಲ್ಲಿ ನಾನು ತೊಗೊಳ್ಳೋ ನಿರ್ಧಾರ ಸರಿ ಇರೋಲ್ಲ ಅಂತಂದಾಗ ನಾನು ಕೋಪ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಹಿಂಗೆ ಹೇಳಿದೆ ಅಂತ ಹೇಳ್ತಾನೆ. ಆಯಿತು ನಿನ್ನ ಕೋಪ ಸಮಾಧಾನ ಆಗ್ಬೇಕಾದ್ರೆ ನಾನು ಶೂಟ್ ಮಾಡೋಣ ಅಂತೇಳಿ ಕಪಿಲ್ ಕೆಳಗೆ ಕೂತ್ಕೊಂಡು ಗನ್ನ ಅಂತ ತಲೆಗೆ ಹಿಡಿತಾನೆ. ಈ ಕಾಪು ಏನು ಮಾಡ್ತಿದ್ದೆ ನೀನು ಏದೋ ಅಂತ ಹೇಳಿ ಗನ್ನ ಆ ಕಡೆ ಇಷ್ಟು ಅವ್ನು ಕಪಿಲ್ನ ಮೇಲೆ ಎತ್ಕೊಂಡು ನೀನು ನನ್ನ ತಮ್ಮ ಅಂತಂದರೆ ನನಗೋಸ್ಕರ ಎಲ್ಲನೂ ಮಾಡ್ತೇನೆ, ನನಗೋಸ್ಕರ ಜೀವನೇ ಬಿಡ್ತೀಯ ಅನ್ನೋ ಥರ ಇದೆ, ನಾನು ನಿನ್ನ ಅನುಮಾನ ಪಡ್ತೀನ ಇಲ್ಲ, ನನಗೆ ನಾನು ಅನುಮಾನ ಪಡ್ಕೊಂಡ್ರೆ ಅದು ಮೋಸ ಆಗೋದಂಗೆ, ನನಗೆ ನಿನ್ನ ಮೇಲೆ ಸಂಪೂರ್ಣ ನಂಬಿಕೆ ಇದೆ, ಯಾರು ಏನೇ ಮಾಡಿದ್ರು ನೀನು ನನ್ನ ಜೊತೆ ಇರ್ತೀಯ ಅನ್ನೋ ನಂಬಿಕೆ ನನಗಿದೆ ಅಂತ ಕಪಿಲ್ ಹೇಳ್ತಿರ್ತಾನೆ. ಕಪಿಲ್ ನಿನಗಂದರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅನ್ನೋ ಅನ್ಸುತ್ತೆ, ನಂಗೆ ಗೊತ್ತು ಕಪು, ನಂಗೆ ಗೊತ್ತು ನಂಗೆ ಏನು ಬೇಕೋ ನೀನು ಅದನ್ನು ಮಾಡೇ ಮಾಡ್ತೀಯ ಅಂತ. ಬಟ್ ಇದಕ್ಕೆಲ್ಲ ಕಾರಣ ಆಗಿರೋದು ಯಾರು, ದೇವಿಗೆ ಹೇಳಿ ಅಮ್ಮನ ಹತ್ರ ಮಾತಾಡಿ ಒಪ್ಪಿಸಿದ್ದು ಯಾರು, ಆಭರಣ ಲಾಯರ್ ಮಾತ್ರ ಏನಾದ್ರು ಗತಿ ಆಗಲೇಬೇಕು, ಅವನು ಇರಬಾರ್ದು ಅಂತ ಹೇಳ್ತಾನೆ. ರಾಣ ಹೇಳಿದ್ದಕ್ಕೆ ಕಪಿಲ್ ನಂಗೆ ಅರ್ಥ ಆಯ್ತಾನೆ, ಏನು ಮಾಡಬೇಕಂತ ನಾನು ಮಾಡ್ತೀನಿ, ನೀನು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಅವನಿಗೊಂದು ಗತಿ ಕಾಣಿಸು, ಜವಾಬ್ದಾರಿ ನಂದು ಅಂತ ಹೇಳ್ತಾನೆ. ಆಗ ರಾಣ ಹೇಳ್ತಾನೆ, ಆದರೆ ಇದನ್ನು ಲಾಯರ್ ಹೇಳಿದ್ರು, ಬಟ್ ಇನ್ನೊಂದು ಕೆಲಸ ಮಾಡೋದಿದೆ ಅಂತ ಹೇಳ್ತಾನೆ. ಇನ್ನೊಂದು ಕೆಲಸ ಏನನ್ನ ಅಂದಾಗ ರಾಣ ಅವನ್ನ ನೋಡ್ಕೊಂಡು ಹಾಗೇ ನಿಂತಿರ್ತಾನೆ. ಮುಂದೇನಾಗುತ್ತೆ ನೋಡೋಣ.